ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಗೈಸ್, ಏನು ಗೊತ್ತಾ, ಇವತ್ತು ನಮ್ಮ ಅತ್ತೆ ಊರಿಂದ ಬಂದಿದ್ದಾರೆ. ಎಷ್ಟು ಸೊಸೆರಿಗೆ ಇಂಥ ಭಾಗ್ಯ ಇರುತ್ತೆ, ಅತ್ತೆ ಕೈಲಿ ಮಾಡಿಸ್ಕೊಂಡು ತಿನ್ನೋ ಅಂಥ ಭಾಗ್ಯ. ಗೈಸ್ ಬನ್ನಿ, ನಮ್ಮ ಅತ್ತೆ ಊರಿಂದ ಕಡ್ಡಿ ಮೀನು ತೊಗೊಂಡ್ಬಂದಿದ್ದಾರೆ. ಅವ್ರ ಕೈಲಿ ಸಾಂಬಾರು ಮಾಡ್ಸೋಣ. ಅದಕ್ಕೆ ಅತ್ತೆ ನನಗೆ ಯಾವಾಗಲೂ ನನ್ನ ಕಡ್ಡಿ ಮೀನು ಅಂದ್ರೆ ಇಷ್ಟ ಆಗುತ್ತೆ, ತಾಂಬಾರು ಅತ್ತೆ ಅಂತ ಹೇಳ್ತಾ ಇದ್ದು. ಅದಕ್ಕೆ ತಂದಿದ್ದೀನಿ ಕಡ್ಡಿ ಮೀನು, ಒಣಮೀನು. ಅದಕ್ಕೆ ಇವಾಗ ನನ್ನ ಸೊಸೆಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ನಾಳೆಯಿಂದ ಅವ್ರು ಬೇಕಿದ್ರೆ ಅವರೇ ಮಾಡ್ಕೊಳ್ತಾರೆ. ನನ್ನ ಸೊಸೆ ನನಗೆ ಬರಲ್ಲ ಅಂತ ಇದ್ದಾರೆ, ಅದಕ್ಕೆ ತಂದಿದ್ದೀನಿ. ಈಗ ಈ ಥರ ಕಡ್ಡಿ ಮೀನು ಈ ಥರ ಈಗೆಲ್ಲ ಇಟ್ಕೊಂಡು ಇದೆಲ್ಲ ಬೇಸ್ಟೆಲ್ಲ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿ ಹುರಿದ್ಬಿಟ್ಟು ಹಾಕಿ ಸಾರಿಗೆ ಈ ಥರ ಉದ್ದ ಕರ್ಮೀನ್ ಸಾರಿಗೆ ಈ ಥರ ಉದ್ದ ಕೊಯ್ಬೇಕು. ಉದ್ದ ಕೊಯ್ದರೆ ಚೆನ್ನಾಗಿರೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಉದ್ದ ಅಡ್ಡ ಕೊಯ್ದರೆ ಚೆನ್ನಾಗಿರಲ್ಲ. ಇದೇ ಥರ ಕೊಯ್ತಾ ಇರಬೇಕು. ನೋಡಿ ಗೈಸ್, ಈ ಥರ ಕಟ್ ಮಾಡಬೇಕಂತೆ. ಈ ಥರ ನೋಡಿರಿ, ಈ ಥರ ಕಟ್ ಮಾಡಬೇಕು. ಈ ಥರ ನೋಡಿ, ಈ ಥರ ಕಟ್ ಮಾಡಿ ಉದ್ದ ಕಟ್ ಮಾಡಿದರೆ ಮೀನು ಸಾರಿಗೆ ಚೆನ್ನಾಗಿರುತ್ತೆ. ಹಿಂಗೆ ನೋಡಿ, ಆಲೂಗೆಡ್ಡೆ ಹಾಕ್ಬೇಕು. ಇವಾಗ ಬದನೆಕಾಯಿ ಹಾಕಿದ್ದೀನಿ. ಈಗ ಆಲೂಗೆಡ್ಡೆ ಹಾಕಿದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಉದ್ದನೇ ಕೊಯ್ಬೇಕು. ಉದ್ದನೇ ಕೊಯ್ದರೆ ಚೆನ್ನಾಗಿರೋದು. ಹಿಂಗೆ ಅಡ್ಡ ಕೊಯ್ದು ಮೀನು ಥರ ಇರಲ್ಲ. ಈ ಥರನೇ ಕೊಯ್ಬೇಕು. ಈ ಥರ ಕೊಯ್ದರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಇದಿರುತ್ತೆ. ನೋಡಿ ಗೈಸ್, ಬದನೆಕಾಯಿನ ಯಾವ ಥರ ಕಟ್ ಮಾಡಿದಾರೋ ಅದೇ ಥರ ಆಲೂಗಡ್ಡೆನೂ ಕಟ್ ಮಾಡಿದ್ದಾರೆ. ಆಲೂಗಡ್ಡೆ ಅದೇ ಥರ ಇರಬೇಕು. ಆಲೂಗಡ್ಡೆ ಅದೇ ಥರ ಇದ್ದರೆ ಸ್ವಲ್ಪ ಕಾಯಿ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಸಿಕಾಯಿ ಸ್ವಲ್ಪ ಕಾಯಿ ಹಾಕ್ತೀನಿ. ಸ್ವಲ್ಪ ಹಸಿ ಶುಂಠಿ, ಒಂದೆರಡು ಪಾವು ಬೆಳ್ಳುಳ್ಳಿ, ಆಮೇಲೆ ನೀರುಳ್ಳಿ ನೀರುಳ್ಳಿ ಈ ಥರ ಇರಬೇಕು. ನೀರುಳ್ಳಿ ಹಾಕ್ತೀನಿ. ಟೊಮೊಟೊ 2 ಟೊಮೊಟೊ ಹಾಕಿದ್ದು ಅಷ್ಟೇ. 2 ಟೊಮೊಟೊ ಹಾಕಿರೋದು. ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ಹುಣಸೆಹಣ್ಣು ಹಾಕಿದ್ರೆ ರುಚಿ ಇರೋದು. ದಿನ ಸರ್ಗೆ ಹುಣಸೆಹಣ್ಣು ಹಾಕಿ ರುಚಿ ಇರೋದು. ಹುಣಸೆಹಣ್ಣು ಹಾಕ್ತೀನಿ ಸ್ವಲ್ಪ. ಈಗ ಇಷ್ಟು ಹಾಕಿದ್ದೀನಿ. ಇಷ್ಟು ಇದು ಸ್ವಲ್ಪ ಸಾರಿಗೆ ಬೇಕಿದೆಲ್ಲ. ಇದು ಸಾರಿಗೆ ಹಾಕಿದ್ರೆ ರುಚಿ ಇರೋದು. ಇದು ಸಾರಿಗೆ ಹಾಕ್ತೀನಿ. ಇಷ್ಟು ಮಾತ್ರ ಅರಿಯಲ್ಲಿ ರುಬ್ಬಲ್ಲಿ ಹಾಕ್ತೀನಿ. ಅದು ರುಬ್ಬಕ್ಕೆ ಹಾಕ್ತಿದ್ದೀನಿ. ಇದು ಬೇಕು, ಸಾರಿಗೆ ಬೇಕು. ಆಮೇಲೆ ರುಬ್ಬಿ ಆಮೇಲೆ ಹಾಕ್ತೀನಿ 2 ಸ್ಪೂನ್ ಖಾರದ ಪುಡಿನಾ? 2 ಸ್ಪೂನ್ ಖಾರದ ಪುಡಿ, ಧನಿಯಾ ಪುಡಿ ನೋಡಿ, ಧನಿಯಾ ಪುಡಿ 3 ಸ್ಪೂನ್ ಹಾಕಿದ್ದೀನಿ. ಅದನ್ನ 2 ಸ್ಪೂನ್, 3 ಸ್ಪೂನು ಧನಿಯಾ ಪುಡಿ. 3 ಲವಂಗ ಹಾಕಿದ್ದೀನಿ. ಸ್ವಲ್ಪ ಗಸಗಸೆ. ಈಗ ಎರಡು ಅಲ್ಲೇ ಹಿಟ್ಟಿನಲ್ಲಿ ಹಾಕಿದ್ದೀನಿ. ಸಾಂಬಾರ್ದು ಹಿಟ್ಟಿನಲ್ಲಿ ಸ್ವಲ್ಪ ಚಕ್ಕೆ ಹಾಕಿದ್ದೀನಿ. 2 ಚಕ್ಕೆ. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕು. ಇವಾಗ ಇದು ರುಬ್ಕೊಂಬಿಟ್ರೆ ಆಮೇಲೆ ಮೀನು ಉರಿಯೋಚತೆ. ಈ ಥರ ಗ್ಯಾಸ್ ಹಚ್ಚಬೇಕು. ಈ ಥರ ಗ್ಯಾಸ್ ಹಚ್ಚಿ ಈ ಥರ ಕರಿಮೀನು ಹಿಂಗೆ ಇಡಬೇಕು. ಹಿಂಗೆ ಇಟ್ಬಿಟ್ಟು ಆಮೇಲೆ ಮುಗಿಸಿ ಈ ಥರ ಮುಗಿಸ್ತಾನೆ ಇರಬೇಕು. ಇಲ್ಲ ಅಂದರೆ ಕಪ್ಪುಗ ಬಿಡ್ತವೆ. ಈ ಥರ ಉದ್ಬಿಟ್ಟು ನೋಡಿ ಗೈಸ್, ಯಾವ ಥರ ಆಗಿದೆ. ಈ ಥರ ಆಗೋವರೆಗೂ ಹುರಿಬೇಕು. ಗೈಸ್ ನೋಡಿ, ಸಾಂಬಾರ್ಗೆ ಪಾತ್ರೆ ಇಕ್ಕವ್ರೆ ಮತ್ತೆ. ಸ್ಪೂನ್ ಎಣ್ಣೆ ಹಾಕಿ 2 ಸ್ಪೂನ್ ಹಾಕಿದ್ದೀನಿ. ಅಷ್ಟೇ ಸಾಕು. 2 ಸ್ಪೂನ್ ಹಾಕಂಗಿಲ್ಲ, ಅದು ರುಚಿ ಕೆಟ್ಟೋಗುತ್ತೆ. ಅದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕಬೇಕು. ಚೆನ್ನಾಗಾದಾಗ ನೀರುಳ್ಳಿ ಹಾಕ್ಬೇಕು. ನೀರುಳ್ಳಿ ಹಾಕಿದ್ದೀನಿ. ಅದು ಕೆಂಪಾಗೋದಕ್ಕೆ ಈ ಥರ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ರೆ ರುಚಿ ಇರೋದು. ಗೈಸ್ ನೋಡಿ, ರುಬ್ಬಿರೋ ಮಸಾಲಾನ ಹಾಕ್ತಾ ಇದ್ದಾರೆ. ಮಸಾಲ ಹಾಕಿದ್ದು ಈಗೆಲ್ಲ ಸ್ವಲ್ಪ ನೀರು ಹಾಕ್ತೀನಿ. ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಬೇಕು. ಸೀರೆ ಅದು ಚೆನ್ನಾಗಿ ಕುದಿಯೋ ತನಕ ಬಿಡಬೇಕು. ನೋಡಿ, ಊರಿಂದ ಒಣಗಿಸಿ ತಂದಿದ್ದೀನಿ. ಅದನ್ನು ಇದು ಹಾಕಬೇಕು. ಹಾಕಿದ್ರೆ ಚೆನ್ನಾಗಿರೋದು. ರುಚಿ ತಕ್ಕಷ್ಟು ಉಪ್ಪು ನಮಗೆ. ಗೈಸ್ ನೋಡಿ, ಇದು ಕುದಿಬೇಕು. ಕುದಿದ್ಮೇಲೆ ಇದಕ್ಕೆ ತರಕಾರಿ ಹಾಕ್ತಾರೆ. ಗೈಸ್ ನೋಡಿ, ಇದು ಕುದೀತಾ ಇದೆ. ಅವರೆಕಾಳು ಹಾಕಿದ್ರು, ಚೆನ್ನಾಗಿ ಬೆಂದೈತಲ್ಲ. ಗೈಸ್ ನೋಡಿ, ಆವಾಗಲೇ ಕಟ್ ಮಾಡಿರೋ ಬದನೆಕಾಯಿ ಮತ್ತು ಆಲೂಗಡ್ಡೆನ ಹಾಕ್ತಾ ಇದ್ದಾರೆ. ಗೈಸ್ ನೋಡಿ, ಎಲ್ಲ ಹಾಕಿದ್ದಾಯ್ತು. ಮಿಕ್ಸ್ ಮಾಡ್ತಾ ಇದ್ದಾರೆ. ಏನು ಸಖತ್ತಾಗೈತೆ ಗೈಸ್. ಇಲ್ಲಿ ನೋಡಿ, ಹುಣಸೆಹಣ್ಣು ರಸ ಹಾಕ್ತವ್ರೆ. ನೋಡಿ, ತೊಳಿಬೇಕು ಮೀನನ್ನ. ಗಲೀಜಿದೆ ಗೈಸ್ ನೋಡಿ, 2 ಸಲ ತೊಳಿಬೇಕು. 1 ಸಲ ತೊಳೆದ್ರೆ ಕ್ಲೀನ್ ಆಗಲ್ಲ. ಅದು 2 ಸಲ ತೊಳೆದ್ರೆ ಕ್ಲೀನ್ ಆಗುತ್ತೆ.
ನೋಡಿ ಆಲೂಗಡ್ಡೆ ಬದನೆಕಾಯಿ ಎರಡು ಬೆಂದ ಮೇಲೆ ಮೀನನ್ನು ಹಾಕ್ತಾ ಇದ್ದಾರೆ. ಹಂಗೆ ಹಸಿ ಈರುಳ್ಳಿ ಹಾಕ್ತಾ ಇದ್ದಾರೆ. 2 ಕಟ್ ಮಾಡಿದ್ದಾರೆ. 2 ಈರುಳ್ಳಿ, ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ತಾ ಇದ್ದಾರೆ. ಹೆಂಗೈತೆ ಅತ್ತೆ? ಆಯ್ತಾ ಸಾಂಬಾರು? ಇದಕ್ಕೆ ಇನ್ನೇನೇನು ಹಾಕಂಗಿಲ್ಲ, ಇಷ್ಟು ಮಚ್ಚಿಬಿಟ್ಟು ಇಳಿಸೋದು ಅಷ್ಟೇ. ಇನ್ನೇನು ಹಾಕಂಗಿಲ್ಲ ಇದಕ್ಕೆ. ಇದೆಲ್ಲ ಬೆಂದಿದೆ ಅಲೆ ಎಲ್ಲ ಚೆನ್ನಾಗಿ. ಇಷ್ಟು ಆಯ್ತು ಸಾರು. ಮೀನ್ ಬೇಯಂಗಿಲ್ವಾ? ಇಲ್ಲ, ಮೀನು ಬೇಯಂಗಿಲ್ಲ ಅಷ್ಟೇ. ಅದು ಹುರಿದಿದ್ದೀವಲ್ಲ, ಚೆನ್ನಾಗಿ ಕೆಂಪಗಾಗಿ ಹುರಿದಿದ್ದೀವಲ್ಲ, ಅದೆಲ್ಲ ಸರಿ ಹೋಗುತ್ತೆ. ಅಬಿಗೆಲ್ಲ ಸರಿ ಹೋಗುತ್ತೆ. ತುಂಬ ಚೆನ್ನಾಗಿದೆ. ನಾನು ಚಿಕ್ಕವಳಿದ್ದಾಗ ಈ ಅಡುಗೆನ ನಮ್ಮಮ್ಮ ಮಾಡಿದ್ರೆ ಅಯ್ಯೋ ಚೆನ್ನಾಗಿಲ್ಲ, ಈ ಮೀನು ಯಾರು ತಿಂತಾರೆ, ಸ್ಮೆಲ್ ಬರುತ್ತೆ ಅಂತೆಲ್ಲ ಹಠ ಮಾಡ್ತಾ ಇದ್ದೆ. ಇವಾಗಂತೂ ತುಂಬಾ ಚೆನ್ನಾಗಿದೆ. ನೀವು ಮನೇಲಿ ಮಾಡ್ಕೊತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.